ಎಲ್ಲರಿಗೂ ಶುಭೋದಯ. ಇವತ್ತು 2ನೇ ದಿನದ ಹಬ್ಬ ಆಗಿರುತ್ತೆ. ಫಸ್ಟಿನ ದಿನ ನಾವು ಶಾವಿಗೆ, ಬೇವು, ಬೆಲ್ಲ ಇದನ್ನೆಲ್ಲ ಮಾಡಿಕೊಂಡು ಜೋಕಾಲಿ ಎಲ್ಲ ಕಟ್ಕೊಂಡು ಹಬ್ಬ ಮಾಡೋದಿರುತ್ತೆ ಊರಲ್ಲಿ. ಇಲ್ಲಿ ಬಂದುಬಿಟ್ರೆ ಯಾರೂ ಹಬ್ಬನೇ ಮಾಡೋದಿಲ್ಲ ಅಂತೇಳಿ ಅನಿಸುತ್ತೆ. ಎಣ್ಣೆ ಸ್ನಾನ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೀಗೆ ಹೋಗಿ ಬರೋದು ಇಲ್ಲಿನ ಸಂಪ್ರದಾಯ ಅಂದ್ಕೋತೀನಿ ಸಿಟಿಲಿ. ಬಟ್ ಹಳ್ಳೀಲಿ ಬಂದುಬಿಟ್ರೆ ಎಷ್ಟು ಸಂಭ್ರಮದಿಂದ ಹಬ್ಬ ಮಾಡ್ತೀವಿ ಅಂತೇಳಿದ್ರೆ ಈ ಸಲ ಹೋಗದೆ ಮಿಸ್ ಮಾಡ್ಕೊಂಡ ಅಂತ ಹೇಳಿ ಅನಿಸುತ್ತೆ. ಆದರೆ ಅಮ್ಮನ ಮನೇಲಿ ಇರೋವಷ್ಟು ಖುಷಿ ಗಂಡನ ಮನೇಲಿ ಇರೋದಿಲ್ಲ. ಯಾಕೆಂದರೆ ಅದು ಕೂಡ ಸಿಟಿ ಆಗಿರೋದ್ರಿಂದ ಅಲ್ಲಿ ಕೂಡ ಅಷ್ಟು ಸಂಪ್ರದಾಯಗಳು ಮಾಡೋದಿಲ್ಲ. ಅದೇ ಹಳ್ಳಿಲಾದರೆ ಎಣ್ಣೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ಜೋಕಾಲಿ ಎಲ್ಲ ಕಟ್ಕೊಂಡು ಆಟ ಆಡೋದು ಅದು ಎಲ್ಲ ನೋಡ್ತಾ ಇದ್ದರೆ ಕಣ್ಣಿಗೆ ಯಾವಾಗಪ್ಪ ಮತ್ತೆ ನಾನು ನಮ್ಮಮ್ಮ ಮನೇಲಿ ಹೋಗ್ತೀನಿ ಆ ಥರ ಹಬ್ಬ ಮಾಡ್ತೀನಿ ಅಂತೇಳಿ ಅನಿಸುತ್ತೆ. ಗಂಡನ ಮನೇಲೂ ಸಿಟಿ ಆಗಿರೋದ್ರಿಂದ ಅಲ್ಲಿ ಕೂಡ ಆ ಅವಕಾಶಗಳು ಸಿಗೋದಿಲ್ಲ. ಏನೋ ಮಾಡ್ಕೊಳ್ಳೋದು, ಊಟ ಮಾಡೋದು ಇಷ್ಟೇ ಮುಗ್ದೋಗ್ಬಿಡುತ್ತೆ. ಆದರೆ 2ನೇ ದಿನ ಕೂಡ ಅಷ್ಟೇ. 2ನೇ ದಿನ ನಾವು ಹೋಳ್ಗೆ ಎಲ್ಲ ಮಾಡಿಕೊಂಡು ದೇವಸ್ಥಾನಗಳಿಗೆಲ್ಲ ಅದನ್ನೆಲ್ಲ ನೈವೇದ್ಯ ಅಂತ ಹೇಳಿ ಕೊಟ್ಬಿಟ್ಟು ಬಂದು ಮುಗಿಸೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ. ಆದರೆ ಇಲ್ಲಿ ಯಾವುದೂ ಇಲ್ಲ, ನಾವೇ ಮಾಡ್ಕೊಳ್ಳೋದು, ನಾವೇ ತಿಂದ್ಕೊಳ್ಳೋದು, ಅದಾದಮೇಲೆ ನಾವೇ ಚಂದ್ರ ನೋಡ್ಕೊಳ್ಳೋದು. ಆದರೆ ಚಂದ್ರ ನೋಡುವಾಗಲೂ ಕೂಡ ನಾವು ಎಷ್ಟು ಚೆಂದ ರೆಡಿಯಾಗಿ ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳೆಲ್ಲ ಸ್ಯಾರಿ ಹಾಕ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಗಂಡು ಮಕ್ಕಳೆಲ್ಲ ಪಂಚೆ ಹಾಕ್ಕೊಂಡು ಚಂದ್ರ ನೋಡೋಕ್ಕೆ ಒಂದು ಪ್ಲೇಸಲ್ಲಿ ಸೇರೋದಿದೆಯಲ್ವಾ, ಎಷ್ಟು ಚೆಂದ ಅಂತ ಹೇಳ್ತೀರಾ. ಹಳ್ಳಿ ಹಬ್ಬದ ಮುಂದೆ ಈ ಸಿಟೀಲಿ ಯಾವ ಲೆಕ್ಕನೂ ಇಲ್ಲ. ಈ ಈ ಸಲ ನಾನು ಮಾಡ್ತಾ ಇರೋದಕ್ಕೆ ನನಗೆ ಬೇಜಾರು ಅಂತೇಳಿ ಅನ್ನಿಸ್ತಾ ಇದೆ. ನಾನು ಹಳ್ಳೀಲಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಈ ಸಿಟೀಲಿ ಏನಿದೆ, ಯಾವ ಹಬ್ಬನೂ ಪರಿಪೂರ್ಣ ಅಂತೇಳಿ ಅನಿಸೋದೇ ಇಲ್ಲ. ಏನೂ ಮನೇಲೇ ಮಾಡ್ಕೊಳ್ಳೋದು, ಊಟ ಮಾಡೋದು, ಅದಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟರಲ್ಲೇ ಮುಗ್ದೋಗ್ಬಿಡುತ್ತೆ. ಬಟ್ ಅಲ್ಲಿ ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಹಳ್ಳಿನಲ್ಲೋಗ ಹಬ್ಬಗಳನ್ನ ಒಂದು ಮಾತಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತೇಳಿದ್ರೆ ಅಷ್ಟು ಅದ್ಭುತವಾಗಿ ನಡೆಯುವಂಥ ಹಬ್ಬಗಳಂತೇಳಿದ್ರೆ ಅದು ಹಳ್ಳೀಲಿ ಮಾತ್ರ. ಸಿಟೀಲಿ ನಾನು ನನ್ನ ಫ್ಯಾಮಿಲಿ ಅಷ್ಟೇ ಬಂದುಬಿಡುತ್ತೆ. ಬಟ್ ಹಳ್ಳಿ ಅಂತ ಬಂದರೆ ನಾನು, ನನ್ನ ಕುಟುಂಬ, ನನ್ನ ಊರು ಅಂತ ಬಂದುಬಿಡುತ್ತೆ. ಹಾಗೆಯೇ ಅಲ್ವಾ. ಇವಾಗ ನೋಡಿ, ನಾನು ನನ್ನ ಫ್ಯಾಮಿಲಿ ಅಷ್ಟೇ ಮಾಡ್ಕೋತೀವಿ, ತಿನ್ಕೋತೀವಿ ಅಷ್ಟೇ. ಬಟ್ ಊರು ಅಂತ ಹೇಳಿ ಬಂದರೆ ಪ್ರತಿಯೊಬ್ಬರಿಗೂ ಬೇವು ಬೆಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಅಂದ್ಬಿಟ್ಟು ಎಲ್ಲ ಮನೆಗೂ ಕೂಡ ತಲುಪಲಿ ಅಂತೇಳಿ ಅಂದ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಬರ್ತೀವಿ. ಆದರೆ ಇಲ್ಲಿ ಯಾವ ಹಬ್ಬಗಳ ಸಡಗರನೂ ಕೂಡ ಇರೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಸ್ವಲ್ಪ ಜನ ಇರ್ತಾರೆ, ಮುಗಿಸ್ಕೊಂಡು ಬರ್ತೀವಿ. ಆದರೆ ಹಳ್ಳೀಲಿ ಆ ಥರ ಇರೋದಿಲ್ಲ. ನೋಡಿ, ಇವಾಗ ನಾವು ಚಂದ್ರ ನೋಡಬೇಕು ಅಂತೇಳಂದ್ರು ನಾನು ನನ್ನ ಫ್ಯಾಮಿಲಿ ಅಷ್ಟೇ ಇದೆ. ಅದನ್ನು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋ ರೂಟಲ್ಲೂ ಕೂಡ ಯಾರೊಬ್ಬರು ಇಲ್ಲ, ದೇವಸ್ಥಾನದಲ್ಲೂ ಕೂಡ ಯಾರೂ ಇಲ್ಲ. ಹೀಗಿರುತ್ತೆ ಅಲ್ವಾ ಹಳ್ಳಿಗೂ ಸಿಟಿಗೂ ಇರೋಂಥ ಡಿಫ್ರೆನ್ಸ್. ಇವತ್ತು